ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಅವ್ರ ಬಗ್ಗೆ ಇವತ್ತು ಒಂದಷ್ಟು ಎನರ್ಜೀಸ್ ಪುಲ್ ಮಾಡ್ತಾ ಇದ್ದೀವಿ. ಓಕೆ, ಯಾಕೆ ಅವ್ರು ನಿಮ್ಮ ಲೈಫಿಗೆ ಬಂದರು, ಯಾಕೆ ಕರೆಂಟ್ ಸಿಚುವೇಶನಲ್ಲಿ ಹೀಗಿದೆ ಈ ಒಂದು ಕನೆಕ್ಷನ್, ಫ್ಯೂಚರಲ್ಲಿ ಹೇಗಿರುತ್ತೆ, ಅವ್ರ ಮೈಂಡಲ್ಲಿ ಏನು ಓಡ್ತಾ ಇದೆ, ಅವ್ರ ಪ್ರಯಾರಿಟೀಸ್ ಏನು, ಈ ಥರ ಡಿಸ್ಕಸ್ ಮಾಡೋಣ. ಮೇನ್ ಆಗಿ ಟ್ಯಾರೋ ಕಾರ್ಡ್ ಆ್ಯಂಡ್ ಏಂಜಲ್ಸ್ ಮೆಸೇಜಸ್ನ ಪುಲ್ ಮಾಡ್ತಾ ಇದ್ದೀವಿ. 2 ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಆಲ್ರೆಡಿ ಬಂದಿದೆ, ರೈಟ್? ನಿಮ್ಮ ಡೇಟ್ ಆಫ್ ಬರ್ತ್ ಚೂಸ್ ಮಾಡ್ಬೋದು ಅಥವಾ ಇಮೇಜಸ್ ಕೂಡ ಚೂಸ್ ಮಾಡ್ಬೋದು. ಇಂಟ್ಯೂಷನ್ನ ಯೂಸ್ ಮಾಡ್ಕೊಳ್ಳಿ ಎಲ್ಲದಕ್ಕಿಂತ ಹೆಚ್ಚಾಗಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ನಿಮ್ಮ ರೀಡಿಂಗಿಗೆ ಡೈರೆಕ್ಟಾಗಿ ಹೋಗ್ಬೋದು. ಕೀಪ್ ಇನ್ ಮೈಂಡ್ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಎಟ್ ಎನಿ ಮೂಮೆಂಟ್ ಪರ್ಸ್ನಲ್ ರೀಡಿಂಗ್ ಕ್ವೆಶನ್ಸಿಗೆ ಆನ್ಸರ್ಸ್ ಹುಡುಕ್ತಾ ಇದ್ದೀರಾ ಅಂದರೆ ಯು ಗೈಸ್ ಕ್ಯಾನ್ DM ಮೀ. ದ ನಂಬರ್ ಇಸ್ ಇನ್ ದ ಡಿಸ್ಪ್ಲೇ, ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ. ಓಕೆ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹಲೋ ಗ್ರೂಪ್ 1 ಫೈಲ್ 1 ಯಾರೆಲ್ಲ ಚೂಸ್ ಮಾಡಿದ್ದೀರಾ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ನಿಮ್ಮ ಒಂದು ಮೈಂಡಲ್ಲಿರೋ ಪರ್ಸನ್ ಬಗ್ಗೆ ಏನು ಮೆಸೇಜಸ್ ಬರುತ್ತೆ ಅಂತ ನೋಡೋಣ. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಲೆಟ್ಸ್ ಸಿ ಫಸ್ಟ್ ಕಾರ್ಡ್ ಏನು ಬರ್ತಾ ಇದೆ ಅಂತ. ವಿ ಗಾಟ್ 6 ಆಫ್ ಸ್ವಾರ್ಡ್ಸ್, ಫಸ್ಟ್ ಎನರ್ಜಿ ಆಗಿ ಬಂದಿದೆ. ಸೆಕೆಂಡ್ ಇಸ್ 7 ಆಫ್ ಕಪ್ಸ್. ಓಕೆ, ಥರ್ಡ್ ಇಸ್ ಕಿಂಗ್ ಆಫ್ ಪೆಂಟಕಲ್ಸ್. ಏಂಜಲ್ಸ್ ಮೆಸೇಜ್ ಏನು ಬರುತ್ತೆ ಅಂತ ನೋಡೋಣ. ಫಸ್ಟ್ ಈಸ್ ನೋ. ಓಕೆ, ಡೋಂಟ್ ವರಿ, ಇನ್ನು ಮೆಸೇಜಸ್ ಫುಲ್ ಮಾಡ್ತಾ ಇದ್ದೀವಿ, ವೇಟ್. ಓಕೆ, ಇಂಟ್ರೆಸ್ಟಿಂಗ್. ಓಕೆ, ಫಸ್ಟ್ ಎನರ್ಜಿ ಏನು ಬಂದಿದೆ, 6 ಆಫ್ ಸ್ವಾರ್ಡ್ಸ್. ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ ಈ ಒಂದು ಪರ್ಸನ್ ಬರೀ ಎಕ್ಸೈಟ್ಮೆಂಟ್ ಮೇಲೆ, ಬರೀ ರೊಮ್ಯಾನ್ಸ್ ಮೇಲೆ, ಅದ್ರ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಅವರಿಗೆ ಲೈಫಲ್ಲಿ ಚೆನ್ನಾಗಿ ಸರ್ವೈವ್ ಆಗಬೇಕಂದ್ರೆ, ಚೆನ್ನಾಗಿ ಬದುಕಬೇಕು, ಆ್ಯಂಡ್ ಪಾಸ್ಟಲ್ಲಿ ಏನೆಲ್ಲ ಸಿಚುವೇಶನ್ ಆಗಿದೆ ಅದರಿಂದ ಮುಂದೆ ಹೋಗಬೇಕು ಅನ್ನೋ ಒಂದು ಥಾಟಲ್ಲಿ ಬದುಕ್ತಾ ಇದ್ದಾರೆ. ಇಟ್ಸ್ ಲೈಕ್ ಇವಾಗ ನಾವೆಲ್ಲೋ ಹೋಗ್ತಾ ಇದೀವಿ ಅಂದರೆ ನಾವು ಬಟ್ಟೆ ಗಿಟ್ಟೆ ಎಲ್ಲ ತುಂಬಿಸ್ಕೊಂತೀವಲ್ಲ, ಅದೇ ಥರ ಅವರು ಮೆಂಟಲಿ ಒಂದು ಯೋಚನೆಯಿಂದ ಇನ್ನೊಂದು ಯೋಚನೆಗೆ ಹೋಗಬೇಕಾಗಿದೆ ಅವ್ರಿಗೆ ಇವಾಗ. ಅದಕ್ಕೆ ಮೆಂಟಲಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ಹಳೇ ವಿಚಾರಗಳನ್ನ ಮರೆತು ಹೊಸದ್ರ ಕಡೆ ಹೋಗಬೇಕು. ಬಿಕಾಸ್ ರೀಸೆಂಟ್ ಪಾಸ್ಟಲ್ಲಿ ಒಂದಷ್ಟು 6 ಡೇಸ್ ಮುಂಚೆ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್, ಏನೋ ಒಂದು ಪಾಸ್ಟ್ ಸಿಚುವೇಶನ್ ಅವ್ರಿಗೆ ತುಂಬ ಬೇಜಾರು ಮಾಡಿದೆ. ಅದು ಜಾಬ್ ವಿಚಾರ ಆಗಿರ್ಬೋದು, ಫ್ಯಾಮಿಲಿ ವಿಚಾರ ಆಗಿರ್ಬೋದು, ಅಥವಾ ಹಳೆ ರಿಲೇಶನ್ಶಿಪ್ ಆಗಿರ್ಬೋದು. ಹೆವಿ ಮೂಮೆಂಟ್ ಅದು, ಅದನ್ನ ಅವ್ರಿಗೆ ಮರಿಬೇಕು. ಬಿಕಾಸ್ ಅವ್ರಿಗೆ ಸುಸ್ತಾಗಿ ಹೋಗ್ಬಿಟ್ಟಿದೆ. ಅವ್ರಿಗೆ ಗೊತ್ತಾಗ್ತಾ ಇದೆ, ನಾನು ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ನನ್ನ ಜೀವನನೇ ಮುಳುಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಅವ್ರನ್ನ ನೋಡಿದಾಗ, ಪ್ರಾಬ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದಾಗ ಅವ್ರೊಂಥರ ದೂರ ಹೋಗೋದು, ಒಂಥರ ಇಂಟ್ರೆಸ್ಟ್ ಇಲ್ದವ್ರ ಥರ ಬಿಹೇವ್ ಮಾಡೋದು, ತುಂಬ ಸೈಲೆಂಟಾಗಿ ಬಿಹೇವ್ ಮಾಡೋದು, ಅನ್ಅವೈಲೇಬಲ್ ಥರ ಬಿಹೇವ್ ಮಾಡೋದು, ಇದೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು. ಬಿಕಾಸ್ ಅವರು ಫಿಸಿಕಲಿ ಅಥವಾ ಮೆಂಟಲಿ ನೆಮ್ಮದಿ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಸೆಕೆಂಡ್ ಎನರ್ಜಿ 7 ಆಫ್ ಕಪ್ಸ್ ಏನು ಬಂದಿದೆ, ಅವ್ರ ಫ್ಯೂಚರ್ ಅಂತ ಬಂದರೆ, ಫ್ಯೂಚರ್ ಅಂತ ಕ್ವೆಶನ್ ಮಾಡಿದಾಗ 7 ಆಫ್ ಕಪ್ಸ್ ಎನರ್ಜಿ ಬಂತು. ಫ್ಯೂಚರ್ ಅಂತ ಬಂದರೆ ತುಂಬ ಡ್ರೀಮ್ಸ್ ಇದೆ ಇವರಿಗೆ. ಓಕೆ, ತುಂಬ ಚಾಯ್ಸಸ್ ಕೂಡ ಇದೆ ಅವ್ರ ಲೈಫಲ್ಲಿ. ಇಟ್ ಈಸ್ ನಾಟ್ ದಟ್ ಅವ್ರ ಔಟ್ ಆಫ್ ಚಾಯ್ಸಸ್ ಅಂತ, ಚಾಯ್ಸಸ್ ಇದೆ. ಬಟ್ ಅವ್ರಿಗೆ ಫ್ಯೂಚರ್ ಅಂತ ಬಂದರೆ ಇಟ್ಸ್ ಆಲ್ ಅನ್ಫಿಕ್ಸ್ಡ್. ಇವ್ರ ಜೊತೆನೇ ಇರಬೇಕು, ಅವ್ರ ಜೊತೆ ಇರಬೇಕು, ಇವ್ರ ಜೊತೆ ನಾನು ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಅವ್ರ ಜೊತೆ ನಾನು ಕಮಿಟ್ಮೆಂಟಲ್ಲಿ ಇರಬೇಕು. ನೋ, ಎಸ್ಪೆಷಲಿ ರಿಲೇಷನ್ಶಿಪ್ ಅಂತ ಬಂದಾಗ ದೇ ಆರ್ ಕನ್ಫ್ಯೂಸ್ಡ್.
ಬಿಕಾಸ್ ಅವ್ರ ಜೊತೆ ಆಪ್ಷನ್ಸ್ ಇದೆ, ಅವ್ರದೇ ಆದ ಸ್ವಂತ ಆಸೆಗಳಿದೆ. ಇವಾಗ ಅವ್ರ ಮೈಂಡಲ್ಲಿ ಏನು ಆಪ್ಷನ್ಸ್ ಇದೆ ಅಲ್ವಾ, ಅದು ಯಾವುದು ಅವ್ರಿಗೆ ಅಷ್ಟೊಂದು ಸ್ಟ್ರಾಂಗ್ ಆಪ್ಷನ್ಸ್ ಅಂತ ಅನ್ನಿಸ್ತಾ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ನೀವು ಅಂತ ಬಂದ್ರೆ ದೇ ಡೋಂಟ್ ನೋ ಲೈಕ್ ಫ್ಯೂಚರ್ ಏನಿದೆ ನಿಮ್ಮಿಬ್ರು ಮಧ್ಯೆ, ಅದು ಅವ್ರಿಗೆ ಗೊತ್ತಿಲ್ಲ. ಕನ್ಫ್ಯೂಷನ್ ಅಲ್ಲಿದ್ದಾರೆ ಅವರು ಆಲ್ರೆಡಿ. ಅಂಡ್ ಅವ್ರದೇ ತಲೆ ಒಳಗೆ ಒಂಥರ ಹೋಗ್ಬಿಟ್ಟಿದ್ದಾರೆ ಕೆಲವೊಂದೊಂದು ಯೋಚನೆಗಳಿಂದ. ಒಂದು ಕ್ಲಿಯರ್ ರೋಡ್ ಮ್ಯಾಪ್ ಇಲ್ಲ ಅವ್ರ ಹತ್ರ. ಅವ್ರು ಹೆಂಗೆ ಅಂದ್ರೆ ಫ್ಯೂಚರ್ ಅಂತ ಬಂದ್ರೆ ನಾನು ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ನಂತರ ಅದಿರ್ಬೇಕು, ಇದಿರ್ಬೇಕು, ಲೈಕ್ ಕಂಪ್ಲೀಟ್ಲಿ ಪ್ಯಾರಲೈಸ್ಡ್. ಅಂಡ್ ಅವ್ರಿಗೆ ಭಯ ಕೂಡ ತುಂಬಾ ಇದೆ, ನಾನು ಎಲ್ಲಿ ರಾಂಗ್ ಚಾಯ್ಸಸ್ ಮಾಡ್ಬಿಡ್ತಿರೋ ಅನ್ನೋ ಒಂದು ಭಯ ಇದೆ. ಯಾಕೆ, ಏನ್ ಕಾರಣ ಆಗ್ತಾ ಇದೆ, ಯಾಕೆ ಇವ್ರು ಹಿಂಗ ಆಗಿದ್ದಾರೆ ಅಂತ ನಾನು ಕೇಳಿದಾಗ ಕಿಂಗ್ ಆಫ್ ಪೆಂಟಕಲ್ಸ್ ಬಂತು. ಮೇ ಬಿ ಇದು ಸ್ಪೆಸಿಫಿಕ್ ಪರ್ಸನ್ ಆಗಿರ್ಬೋದು, ಅಥವಾ ಕಿಂಗ್ ಆಫ್ ಪೆಂಟಕಲ್ಸ್ ಅಂತ ಬಂದ್ರೆ ಕರಿಯರ್ ಬಗ್ಗೆ, ಫಿನಾನ್ಸ್ ಬಗ್ಗೆ ಡೈರೆಕ್ಟ್ ಆಗಿ ಪಾಯಿಂಟ್ ಔಟ್ ಮಾಡುತ್ತೆ. ಈ ಪರ್ಸನಿಗೆ ಹೆಂಗೆ ಅಂತ ಅಂದ್ರೆ ಒಂದು ಪ್ರೆಷರ್ ಇದೆ, ಲೈಕ್ ಕರಿಯರ್ ಅಲ್ಲಿ ಸೆಟಲ್ ಆಗ್ಬೇಕು, ಫಿನಾನ್ಸಸ್ ಅಲ್ಲಿ ಸೆಟಲ್ ಆಗ್ಬೇಕು, ನಿನ್ಗೆ ಇಷ್ಟ ಬಂದಿದ್ ನೀನ್ ಮಾಡಕ್ಕಾಗಲ್ಲ, ಏನು ಮ್ಯಾಟರ್ ಆಗುತ್ತೆ, ಏನ್ ಫ್ಯೂಚರ್ ಸೆಕ್ಯೂರಿಟಿ ಕೊಡುತ್ತೆ ಅದನ್ನೇ ನೀನ್ ಚೂಸ್ ಮಾಡಬೇಕು. ಅವ್ರಿಗೆ ಪ್ರಾಬಬ್ಲಿ ಫ್ಯಾಮಿಲಿ ಸೈಡಿಂದ, ಒಂದು ಸ್ಪೆಸಿಫಿಕ್ ಪರ್ಸನ್ ಸೈಡಿಂದ ಸ್ವಲ್ಪ ಪ್ರೆಷರ್ ಇದೆ, ಲೈಕ್ ಸೆಕ್ಯೂರ್ ಆಗ್ಬೇಕು ನಿನ್ನ ಲೈಫ್ ಅಂತ. ಬಟ್ ಅವ್ರದೇ ಆದ ಒಂದಷ್ಟು ಆಸೆಗಳಿದೆ, ಕನ್ಸುಗಳಿದೆ. ಬಟ್ ಅದನ್ನ ಅವ್ರು ಫಾಲೋ ಮಾಡ್ಕೊಂಡು ಹೋದ್ರೆ ಅದು ಅವ್ರಿಗೆ ದುಡ್ಡು ಕೊಡಲ್ಲ ಪ್ರಾಬಬ್ಲಿ. ಅವ್ರ ಮನೆಯವರು ಅಥವಾ ಯಾರಿವಾಗ ಪ್ರೆಷರ್ ಹಾಕ್ತಾ ಇದ್ದಾರೆ ಆ ಒಂದು ಲೈಫ್ನ ಬಿಲ್ಡ್ ಮಾಡೋದಕ್ಕೆ ಅದು ಹೆಲ್ಪ್ ಮಾಡಲ್ಲ. ಬಟ್ ದಟ್ ಈಸ್ ವಾಟ್, ಅವ್ರಿಗೆ ಅವ್ರ ಆಸೆಗಳನ್ನ ಚೂಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಪ್ರೆಷರ್ ಕೂಡ ಬರ್ತಾ ಇದೆ, ನಿನಗೆ ಯಾವ್ದು ಸೆಕ್ಯೂರಿಟಿ ಕೊಡುತ್ತೆ ಅದನ್ನೇ ನೀನು ಚೂಸ್ ಮಾಡಬೇಕು ಅಂತ. ಬಿಕಾಸ್ ಅಲ್ಟಿಮೇಟ್ಲಿ ಪ್ರಾಬ್ಲಿ ಇದು ಫ್ಯಾಮಿಲಿ ಸೈಡಿಂದ ಅನ್ನಿಸ್ತಾ ಇದೆ. ನೀನು ಅಲ್ಟಿಮೇಟ್ಲಿ ಸಕ್ಸಸ್ ಆಗಬೇಕು, ನಿನ್ನ ಲೈಫ್ ಸ್ಟೇಬಲ್ ಆಗಿರಬೇಕು, ನಿನಗೆ ಆ ಕೆಪಾಸಿಟಿ ಇರಬೇಕು, ವರ್ಕಲ್ಲಿ ಫಿನಾನ್ಸಲ್ಲಿ ಸ್ಟೆಬಿಲಿಟಿ ಇರಬೇಕು, ಒಂಥರ ಪ್ರೆಷರ್ ಇದೆ ಅಂತ ಕೂಡ ನೋಡ್ತಾ ಇದ್ದೀನಿ. ಆ್ಯಂಡ್ ದಿಸ್ ಏಂಜಲ್ಸ್ ಮೆಸೇಜ್ ನೋ ಅಂತ ಏನು ಬಂತು, ಸಿ ಐ ಥಿಂಕ್ ನಿಮ್ಮನ್ನ ಚೂಸ್ ಮಾಡೋದು, ನಿಮ್ಮ ಜೊತೆ ಫಾರ್ವರ್ಡ್ ಹೋಗೋದು, ಅದು ಅವ್ರಿಗೆ ಎಲ್ಲೋ ಒಂದು ಕಡೆ ಸೆಕ್ಯೂರ್ ಆಪ್ಷನ್ ಅಂತ ಅನ್ನಿಸ್ತಾ ಇಲ್ಲ. ಆ ಥರ ನೋಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಅವ್ರ ಡ್ರೀಮ್ಸೇ ಆಗಿರ್ಬೋದು, ನೀವು ಅವರ ಒಂದು ಆಸೆಗಳಲ್ಲಿ ಇದ್ದೀರಾ, ಇಲ್ಲ ಅಂತಲ್ಲ. ಬಟ್ ಅವ್ರು ನಿಮ್ಮನ್ನ ಚೂಸ್ ಮಾಡ್ತಾ ಇಲ್ಲ ಬಿಕಾಸ್ ಆಫ್ ಸಮ್ ಅದರ್ ಪ್ರೆಷರ್. ಅವರಿಗೆ ಪರ್ಫೆಕ್ಟ್ ಆಗಿರಬೇಕು ಲೈಫಲ್ಲಿ ಎಲ್ಲದು, ಸುಮ್ಮನೆ ಲೈಕ್ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಆ ಥರ ನೋಡ್ತಾ ಇದ್ದೀನಿ. ಅವ್ರನ್ನ ಅವರೇ ಬ್ಲಾಕ್ ಮಾಡ್ಕೊತಾ ಇದ್ದಾರೆ. ಅವ್ರು ಓಪನ್ ಅಪ್ ಆಗಕ್ಕೆ ಚೂಸ್ ಮಾಡ್ತಾ ಇಲ್ಲ, ನೋ ಅಂತ ಇದ್ದಾರೆ. ಹೊಸ ಎಮೋಷನಲ್ ಕಮಿಟ್ಮೆಂಟ್ಸ್ ಎಸ್ಪೆಷಲಿ ನಿಮ್ಮ ಜೊತೆ ಅಂತ ಬಂದರೆ ಎಸ್ ಅನ್ನೋದಕ್ಕೆ ಆಗ್ತಾ ಇಲ್ಲ. ಇಂಟರ್ನಲ್ಲಿ ಒಂಥರ ಡಿಫೆನ್ಸ್ ಮೆಕ್ಯಾನಿಸಮ್ ಬರ್ತಾ ಇದೆ, ನೀನು ನೋ ಅಂತಾನೆ ಅನ್ಬೇಕು, ಆ ಥರ ಒಂದು ಎನರ್ಜಿ. ಅಂದರೆ ಅವ್ರಿಗೆ ರಿಸ್ಕ್ ತಗೊಳ್ಳೋದಕ್ಕೆ ಇಷ್ಟನೇ ಇಲ್ಲ ಎಟ್ ದಿಸ್ ಪಾಯಿಂಟ್. ಬಿಕಾಸ್ ಅವ್ರು ಆಲ್ರೆಡಿ ಒಂದು ಟ್ರಾನ್ಸಿಷನ್ ಫೇಸಲ್ಲಿ ಇದ್ದಾರೆ. ಮುಂಚೆನೇ ಹೇಳ್ದಂಗೆ ಪಾಸ್ಟನ್ನ ಮರೆತು ಮುಂದೆ ಹೋಗ್ತಾ ಇದ್ದಾರೆ, ಆ ಥರ ಒಂದು ಎನರ್ಜಿಲಿ ಇದ್ದಾರೆ. ಅದೇ ಟೈಮಿಗೆ ಪ್ರೆಷರ್ ಕೂಡ ಇದೆ ಅವರಿಗೆ. ಔಟ್ಸೈಡ್ ವರ್ಲ್ಡ್, ಫ್ಯಾಮಿಲಿ ಆಗಿರ್ಬೋದು, ಎವರ್ ಇಟ್ ಇಸ್, ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ. ಎಟ್ ದಿಸ್ ಮೂಮೆಂಟ್ ಏನನ್ನು ರಿಜೆಕ್ಟ್ ಮಾಡ್ತಾ ಇಲ್ಲ, ಬಟ್ ಅವ್ರನ್ನ ಅವರು ಪ್ರೊಟೆಕ್ಟ್ ಮಾಡ್ಕೊತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಇದು ಆಗ್ತಾ ಇಲ್ಲ ಸಿಚುವೇಶನ್, ಆ ಥರ ಒಂದು ಸಿಚುವೇಶನ್. ಸೊ ನೆಕ್ಸ್ಟ್ ಸ್ಟೆಪ್ ಅಂತ ನಾನು ಕೇಳಿದಾಗ ವೆಯ್ಟ್ ಅಂತ ಎನರ್ಜಿ ಬಂತು. ಇದು ನಿಮಗೆ ಮೇನ್ ಆಗಿ, ಓಕೆ, ಅಂದರೆ ನಿಮಗೆ ವೆಯ್ಟ್ ಅಂತ ಹೇಳ್ತಾ ಇದೆ. ಬಿಕಾಸ್ ಈ ಒಂದು ಸಿಚುವೇಶನ್ ಏನಿದೆ ಇದಕ್ಕೆ ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ. ಈ ಕನೆಕ್ಷನಿಗೆ ಸ್ವಲ್ಪ ಪಾಸ್ ಕೊಡಬೇಕಾಗತ್ತೆ. ಇವಾಗ ನೀವು ಎಷ್ಟೇ ಫೋರ್ಸ್ಫುಲಿ ಏನೇ ಆ್ಯಕ್ಷನ್ ತಗೊಳ್ಳೋದಕ್ಕೆ ಹೋದ್ರೂ ರಶ್ ಮಾಡಿದ್ರೆ ಅದು ಸಿಗಲ್ಲ. ಓಕೆ, ಜಸ್ಟ್ ಇವಾಗ ಒಂದು ಸ್ವಲ್ಪ ಎಲ್ಲಿ ನಿಂತಿದ್ದೀರಾ ಅಲ್ಲೇ ನಿಂತ್ಕೊಳ್ಳಿ. ಓಕೆ, ಲೆಟ್ ದೆಮ್ ಸೆಟಲ್ ಡೌನ್. ಅವ್ರು ಫಸ್ಟ್ ಸೆಟಲ್ ಡೌನ್ ಆಗಲಿ. ಅವ್ರಿಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಒಂದು ಬೆಟರ್ ಪೊಸಿಷನ್ ರೀಚ್ ಆಗೋದಕ್ಕೆ.
ಒಂದು ಸ್ವಲ್ಪ ಸ್ಟೆಪ್ ಬ್ಯಾಕ್ ಆಗಿ ಅಬ್ಸರ್ವ್ ಮಾಡಿ ಅವ್ರಿಗವ್ರ ಸ್ಪೇಸ್ ಕೊಡಿ. ಓಕೆ, ಲೆಟ್ ದೆಮ್ ಫಿಗರ್ ಔಟ್. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಐ ಆಮ್ ಡ್ಯಾಮ್ ಶೋರ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ನಿಮಗೆ ಅವ್ರ ಕಡೆಯಿಂದ ರಿಜೆಕ್ಷನ್ ಆಗಿರಲಿ, ಒಂಥರ ಸೈಲೆಂಟ್ ಎನರ್ಜೀಸ್ ಬರ್ತಾ ಇದೆ ಅಂದರೆ ಇಟ್ಸ್ ನಾಟ್ ದಟ್ ಅವ್ರಿಗೆ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಅಲ್ಲ. ಈ ಪರ್ಸನ್ ಏನಿದ್ದಾರೆ ಬಿಟ್ ಕರಿಯರ್ ಫೋಕಸ್ಡ್ ಆಗಿದ್ದಾರೆ. ರೀಸೆಂಟ್ ಆಗಿ ಒಂದು ಡಿಫಿಕಲ್ಟ್ ಟಾಕ್ಸಿಕ್ ಜಾಬ್, ಒಂದು ಜಾಬ್ನ ಮುಗಿಸಿ, ಒಂದು ಹೆವಿ ಪ್ರಾಜೆಕ್ಟ್ನ ಮುಗಿಸಿ ಆಗಿರ್ಬೋದು, ಬೇರೆ ಐಡಿಯಾಸ್ ಕಡೆ ಕೂಡ ಹೋಗ್ತಾ ಇದ್ದಾರೆ. ಬೇರೆ ಬೇರೆದೇನೋ ಬಿಸ್ನೆಸ್, ಫ್ರೀಲಾನ್ಸಿಂಗ್ ಈ ಥರ ಎಲ್ಲ ಮಾಡ್ಬೇಕನ್ನೋ ಒಂದು ಯೋಚನೆ ಇದೆ. ಬಟ್ ಅವರ ಮೇನ್ ಫೋಕಸ್ ಇವಾಗ ಬಂದ್ಬಿಟ್ಟು ಫಿನಾನ್ಷಿಯಲಿ ಸೆಕ್ಯೂರ್ ಆಗಬೇಕು, ಜನರ ಮಧ್ಯೆ ಒಂದು ಒಳ್ಳೆ ರೆಪ್ಯುಟೇಷನ್ ಇರಬೇಕು ಅಂತ. ಇವಾಗ ನೀವು ಅವ್ರಿಗೆ ಕಮಿಟ್ಮೆಂಟ್ ಕೇಳಿದ್ರೆ ಡೈರೆಕ್ಟಾಗಿ ಅವ್ರು ನೋ ಅನ್ಬೋದು. ಬಿಕಾಸ್ ಅವ್ರಿಗೆ ನೀವು ಇಷ್ಟ ಇಲ್ಲ ಅಂತ ಅಲ್ಲ, ದೇ ವಾಂಟ್ ಯು ಟು ವೆಯ್ಟ್ ಮಾಡಿ, ಅವ್ರ ಲೈಫ್ ಸೆಟಲ್ ಡೌನ್ ಆಗೋ ತನಕ ವೆಯ್ಟ್ ಮಾಡಿ. ಆ ಥರ ಒಂದು ಎನರ್ಜಿ ನೋಡ್ತಾ ಇದ್ದೀನಿ. ಬಿಕಾಸ್ ಒಂದು ಪೇನ್ಫುಲ್ ಪಾಸ್ಟ್ ಸೈಕಲಿಂದ ಮುಂದೆ ಹೋಗ್ತಾ ಇದ್ದಾರೆ. ಫ್ಯೂಚರ್ ರಿಲೇಶನ್ಶಿಪ್ ಅಂತ ಬಂದರೆ ಏನೇನೋ ಆಸೆಗಳು ಕೂಡ ಇದ್ದಾರೆ. ಬಟ್ ಇವಾಗ ಏನಾಗ್ತಿದೆ, ಅವರ ಒಂದು ಮನೆ ಕಡೆಯಿಂದ, ಅವರ ಒಂದು ಪ್ರಾಕ್ಟಿಕಲ್ ಲೈಫ್, ಅವರ ಒಂದು ರೆಸ್ಪಾನ್ಸಿಬಿಲಿಟೀಸ್, ಇದೆಲ್ಲ ನಿಮಗೆ ನೋವು ಅನ್ನಿಸ್ತಾ ಇದೆ. ಇನ್ಫ್ಯಾಕ್ಟ್ ಅವರು ಡೇಟಿಂಗ್ ಆ್ಯಪ್ಸ್ ಆಗಿರ್ಬೋದು, ಯಾರಿಗೂ ಕೂಡ ಎಮೋಷ್ನಲಿ ಕನೆಕ್ಟ್ ಆಗ್ತಾ ಇಲ್ಲ. ಆ್ಯಂಡ್ ಅವರೊಂದು ಫೇಸಲ್ಲಿದ್ದಾರೆ, ಒಂದು ಟ್ರಾನ್ಸಿಷನ್ ಫೇಸಲ್ಲಿದ್ದಾರೆ. ಆಲ್ ದೇ ವಾಂಟ್ ಈಸ್ ನೀವು ಅದನ್ನು ಅರ್ಥ ಮಾಡ್ಕೊತೀರಾ ಅಂತ. ಓಕೆ, ನೀವು ಯಾರ ಬಗ್ಗೆ ಕ್ವೆಶನ್ ಮಾಡ್ತಾ ಇದ್ದೀರಾ, ಅವ್ರ ಮೈಂಡಲ್ಲಿ ಒಂಥರ ಏನೋ ಒಂದು ಟ್ರಾನ್ಸಿಷನ್, ಇಂಟರ್ನಲ್ ಓವರ್ ಹಾಲಲ್ಲಿದ್ದಾರೆ. ಅಂದರೆ ಒಂದು ಪೇಯ್ನಿಂದ ಹೊರಗಡೆ ಹೋಗ್ತಾ ಇದ್ದಾರೆ. ಫ್ಯೂಚರ್ ಅಂತ ಬಂದರೆ ಫುಲ್ ಕನ್ಫ್ಯೂಸ್ಡ್ ಆಗಿದ್ದಾರೆ ಆಪ್ಷನ್ಸ್ ಇಂದ. ಒಂದು ಸ್ಟೇಬಲ್ ಸೆಕ್ಯೂರ್ ಲೈಫ್ ಬಿಲ್ಡ್ ಮಾಡ್ಬೇಕನ್ನೋ ಒಂದು ಯೋಚನೆ ಇದೆ. ಆ ಪ್ರೆಷರಿಂದ ಅವ್ರು ನಿಮಗೆ ನೋ ಅಂತಿರ್ಬೋದು. ಬಟ್ ಆಲ್ ದೇ ನೀಡ್ ಈಸ್ ಅ ಪಾಸ್. ಟ್ರಸ್ಟ್ ದ ಟೈಮಿಂಗ್. ಔಟ್ಕಮ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಲೆಟ್ ಇಟ್ ಹ್ಯಾಪನ್ ಆನ್ ಇಟ್ಸ್ ಓನ್, ರೈಟ್? ಸೊ ಎಸ್, ದಟ್ ಈಸ್ ದ ಮೆಸೇಜ್. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಏನು ಈ ಪರ್ಸನ್ ಏನಾಗ್ತಾ ಇದೆ ಅವ್ರ ಲೈಫಲ್ಲಿ ಅಂತ. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಏನನ್ನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ಸಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಓಕೆ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟೇ. ಸೊ ಎಸ್ ಗಾಯ್ಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹೆಲೋ ಗ್ರೂಪ್ 2 ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಬಗ್ಗೆ ಏನು ಮೆಸೇಜ್ ಬರ್ತಾ ಇದೆ, ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ವಾಟ್ ಈಸ್ ಬಾದರಿಂಗ್, ಅವರ ರಿಯಾಕ್ಷನ್ ನಿಮ್ಮ ಮೇಲೆ ಯಾಕೆ ಹೀಗಿದೆ, ಫ್ಯೂಚರ್ ಹೇಗಿದೆ, ಎವ್ರಿಥಿಂಗ್ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೇಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಫಸ್ಟ್ ಎನರ್ಜಿ ಸ್ಟಾರ್ ಬಂದಿದೆ, ಬ್ಯೂಟಿಫುಲ್. ಸೆಕೆಂಡ್ ಈಸ್ ಕಿಂಗ್ ಆಫ್ ವಾಂಡ್ಸ್. ಥರ್ಡ್ ಈಸ್ 3 ಆಫ್ ವಾಂಡ್ಸ್. ಏಂಜಲ್ಸ್ ಮೆಸೇಜ್ ಬಂದ್ಬಿಟ್ಟು ಅಬಂಡೆನ್ಸ್ ಬಂದಿದೆ, ಬ್ಯೂಟಿಫುಲ್ ಟು ಬಿ ಆನೆಸ್ಟ್. ಟೇಕ್ ಆಕ್ಷನ್. ಓ ಓಕೆ ಓಕೆ, ಸೊ ಒನ್ ಥಿಂಗ್ ಏನು ನೋಡ್ತಾ ಇದ್ದೀನಿ, ಈ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ತುಂಬ ಜನ ನಿದ್ದೆ ಕಳ್ಕೊಂಡಿದ್ದೀರಾ. ಅವ್ರ ಮೈಂಡಲ್ಲಿ ಕಾನ್ಸ್ಟೆಂಟ್ಲಿ ಏನಾಗ್ತಾ ಇದೆ, ನೆಕ್ಸ್ಟ್ ಏನು ಆ್ಯಕ್ಷನ್ ತಗೋಬೋದು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ರಿಗೂ ಒಂದು ಪವರ್ಫುಲ್ ಶಿಫ್ಟ್ ಬರ್ತಾ ಇದೆ. ಅವರೊಂದು ಸ್ಟ್ಯಾಗ್ನೇಷನಿಂದ ಹೊರಗೆ ಬಂದು ಒಂದು ಸ್ಟೆಪ್ಸ್ ತಗೊತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಎನರ್ಜಿ ಸ್ಟಾರ್ ಏನು ಬಂದಿದೆ, ಸೊ ಈ ಒಂದು ಪರ್ಸನ್ ಎಟ್ ದಿಸ್ ಮೂಮೆಂಟ್ ಒಂದು ಹೀಲಿಂಗ್ ಫೇಸಲ್ಲಿದ್ದಾರೆ. ಪರ್ಸ್ನಲಿ ಒಂದು ಹೊಸ ಹೋಪ್ ಬಂದಿದೆ. ಸ್ಟಾರ್ ಯಾವಾಗ ಬರುತ್ತೆ ಅಂದರೆ
ಯಾವಾಗ ಕತ್ಲು ಅಥವಾ ಡಿಫಿಕಲ್ಟ್ ಫೇಸ್ ಫೈನಲಿ ಎಂಡ್ ಆಯ್ತು ಅಂತ ಆಗತ್ತಲ್ವಾ, ಅವಾಗ ಸ್ಟಾರ್ಸ್ ಬರುತ್ತೆ, ಬೆಳಕ್ ತಕೊಂಡ್ ಬರುತ್ತೆ ಇನ್ಫ್ಯಾಕ್ಟ್. ಸೊ ಫೈನಲಿ ಅವ್ರ ಲೈಫಲ್ಲಿ ಒಂದು ಪೀಸ್, ನೆಮ್ಮದಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ಟು ಬಿ ಆನೆಸ್ಟ್, ಈ ಒಂದು ನೆಮ್ಮದಿ ಅವರು ಫ್ರಮ್ ವೆರಿ ಲಾಂಗ್ ಟೈಮ್, ಒಂದಷ್ಟು ತಿಂಗಳು ಒಂದಷ್ಟು ವರ್ಷಗಳಿಂದಾನೇ ಅವರಿಗೆ ಈ ನೆಮ್ಮದಿ ಇರಲಿಲ್ಲ. ಆ ಒಂದು ನೆಮ್ಮದಿ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಹಳೆ ಡೌಟ್ಗಳು ಏನೆಲ್ಲ ಇತ್ತು ಅದೆಲ್ಲ ತೆಗಿತಾ ಇದ್ದಾರೆ ತಲೆಯಿಂದ. ಅಂಡ್ ನೀವು ಅಂತ ಬಂದ್ರೆ ನಿಮ್ನ ಒಂದು ಇನ್ಸ್ಪಿರೇಷನ್ ತರ ತಗೊಂತಾ ಇದ್ದಾರೆ. ಇನ್ಫ್ಯಾಕ್ಟ್ ನಿಮ್ನ ಒಂದು ಹೋಪ್ ತರ ತಗೊಂತಾ ಇದ್ದಾರೆ. ನೀವು ಒಂಥರ ಬ್ರೈಟ್ ಲೈಫ್ ತರ, ಅವ್ರ ಕತ್ಲು ಲೈಫಲ್ಲಿ ನೀವು ಒಂಥರ ಲೈಟ್ ತರ ಆಗೋಗ್ಬಿಟ್ಟಿದ್ದೀರಾ. ಅಂಡ್ ಪಾಸ್ಟ್ ಏನೆಲ್ಲ ಆಯ್ತು ಅದನ್ನ ಏನನ್ನು ಕ್ಯಾರಿ ಮಾಡ್ತಾ ಇಲ್ಲ ಇವರು. ಇನ್ಫ್ಯಾಕ್ಟ್ ಎಲ್ಲದು ಆಗಿದ್ದು ಒಳ್ಳೇದು ಆ ತರ ಯೋಚನೆ ಮಾಡ್ಕೊಂಡು ಫ್ಯೂಚರ್ ಬಗ್ಗೆ ಒಳ್ಳೇದು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವಾಗ ಅವ್ರ ಎನರ್ಜಿ ನೋಡಿದ್ರೆ ಕಾಮ್ ಅಂಡ್ ಕಂಪೋಸ್ಡ್ ಆಗಿದ್ದಾರೆ, ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಸೊ ಅವರ ಫ್ಯೂಚರ್ ಅಂತ ಅಂದ್ರೆ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ನನಗೆ ಕಿಂಗ್ ಆಫ್ ವಾಂಡ್ಸ್ ಬಂತು. ಡೆಫಿನೆಟ್ಲಿ ಟೋಟಲ್ ಕಂಟ್ರೋಲ್ ಅಲ್ಲಿದ್ದಾರೆ. ಫ್ಯೂಚರ್ ಏನ್ ಬೇಕು ಏನ್ ಮಾಡಬಾರ್ದು ಎಲ್ಲ ಅವ್ರಿಗೆ ಗೊತ್ತಿದೆ, ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಹೆಂಗಿರ್ಬೇಕು ಲೈಫ್, ನಾನು ಹೆಂಗ್ ಪರ್ಸ್ಯೂ ಮಾಡಬೇಕು, ನನ್ನ ಆತ್ಮ ಏನ್ ಕೇಳ್ತಾ ಇದೆ, ಇಟ್ಸ್ ಲೈಕ್ ದರ್ ಸೋಲ್ ಇಸ್ ಆನ್ ಫೈರ್. ಆ ಥರ ಎಲ್ಲ ಪ್ಲ್ಯಾಂಡ್ ಆಗಿದ್ದಾರೆ. ಅವರಿಗೆ ಸೈಡ್ ಲೈನಲ್ಲಿ ಕೂತು ಸಾಕಾಗೋಗ್ಬಿಟ್ಟಿದೆ. ಲೈಕ್ ಅವರ ಒಂದು ಡೆಸ್ಟಿನಿದು ಮಾಸ್ಟರ್ ನಾನೇ ಆಗಿರ್ಬೇಕು, ಯುನೋ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ಮೇನ್ ಎನರ್ಜಿ ಬೇಕು ನನಗೆ. ಲೈಕ್ ಅವರಿಗೆ ಫ್ಯೂಚರ್ ಅಂತ ಬಂದ್ರೆ ಅವರೊಂದು ಸಕ್ಸಸ್ಫುಲ್ ಪರ್ಸನ್ ಆಗಿರ್ಬೇಕು, ಬೋಲ್ಡ್ ಪರ್ಸನ್ ಆಗಿರ್ಬೇಕು, ಅವ್ರದೇ ಆದ ಬೋಲ್ಡ್ ಎನರ್ಜಿ ಇರಬೇಕು, ಅವರ ಗೋಲ್ಸ್ ಏನೆಲ್ಲ ಇದೆ ಎಲ್ಲ ಅಚೀವ್ ಮಾಡಬೇಕು. ಅಂಡ್ ಅವ್ರ ಹತ್ರ ಯಾವ್ದೆಲ್ಲ ಆಪ್ಷನ್ಸ್ ಇದೆ ಯಾವ್ದನ್ನು ಬಿಡಬಾರ್ದು, ಎಲ್ಲದನ್ನು ಕಾನ್ಫಿಡೆಂಟ್ ಆಗಿ ಅಪ್ರೋಚ್ ಮಾಡಬೇಕು. ಏನ್ ಚೂಸ್ ಮಾಡ್ತಾ ಇದ್ದಾರೆ ಅದನ್ನ ಡಾಮಿನೇಟ್ ಮಾಡ್ಬೇಕಲ್ಲಿ, ನಾನೇ ಮೇನ್ ಆಗಿರ್ಬೇಕು, ಏನೋ ಆ ಥರ ಒಂದಷ್ಟು ಆಸೆಗಳಿದೆ. ಸೊ ನೆಕ್ಸ್ಟ್ 3 ಆಫ್ ವಾಂಡ್ಸ್ ಎನರ್ಜಿ ಏನ್ ಬರ್ತಾ ಇದೆ, 3 ಆಫ್ ವಾಂಡ್ಸ್ ಅಂತ ಬಂದ್ರೆ ಎಕ್ಸ್ಪ್ಯಾನ್ಷನ್. ಆ ಒಂದು ಟ್ರೆಡಿಷನಲ್ ಡೆಕ್ಕಲ್ಲಿ, ಈ ಡೆಕ್ಕಲ್ಲೂ ನೋಡ್ಬೋದು ಏನಕ್ಕೋ ವೆಯ್ಟ್ ಮಾಡ್ತಾ ಇದೆ ಅನ್ನೋ ತರ. ಸೊ ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ಇಟ್ಸ್ ಲೈಕ್ ಓಕೆ, ನನ್ನ ಒಂದು ವರ್ಲ್ಡ್ ಇವಾಗ ರೆಡಿ ಆಗಿದೆ ನನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ನನ್ನ ಕರ್ಕೊಂಡು ಹೋಗೋದಕ್ಕೆ. ಈ ಒಂದು ಪರ್ಸನ್ಗೆ ರೀಸೆಂಟ್ ಆಗಿ ಒಂದು ಆಪರ್ಚುನಿಟಿ ಬಂದಿದೆ, ಅದು ಕರಿಯರ್ ಆಗಿರ್ಬೋದು ಅಥವಾ ಏನೊಂದು ಡ್ರೀಮ್ ಅವ್ರದ್ದು ಆಸೆಗಳಿತ್ತಲ್ವಾ, ಅದಕ್ಕೊಂದು ಒಳ್ಳೆ ಆಪರ್ಚುನಿಟಿ ಬಂದಿರೋದು ನೋಡ್ತಾ ಇದ್ದೀನಿ. ಅಂಡ್ ಅವ್ರಿಗೆ ಅರ್ಥ ಆಗಿದೆ, ನಾನು ಎಲ್ಲಿದ್ದೀನಿ, ನನಗಲ್ಲಿ ಗ್ರೋತ್ ಕಡಿಮೆ ಇದೆ, ನಾನು ದೂರ ಹೋಗ್ಬೇಕು, ನಾನು ಇನ್ನೂ ಗ್ರೋ ಆಗಬೇಕು, ನಂಗೆ ಆಪರ್ಚುನಿಟೀಸ್ ಬರ್ತಾ ಇದೆ, ನಾನು ಅದನ್ನ ತಗೋಬೇಕು, ಆವಾಗಲೇ ನಾನು ಗ್ರೋತ್ ನೋಡೋಕ್ಕಾಗೋದು. ಸೊ ಹೊಸ ಹೊಸ ಆಪರ್ಚುನಿಟೀಸ್ ಯಾವ್ದು ಅವರಿಗೆ ಲಾಂಗ್ ಟರ್ಮ್ ಆಗಿ ಗ್ರೋತ್ ಕೊಡ್ತಾ ಇದೆ ಅದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ ಡೇ ಬೈ ಡೇ. ಅದು ಕರಿಯರ್ ಆಗಿರ್ಬೋದು, ಲೈಫ್ ಸ್ಟೈಲ್ ಮೇಲೆ ಆಗಿರ್ಬೋದು, ಪರ್ಸನಲ್ ಕನೆಕ್ಷನ್ಸ್ ಆಗಿರ್ಬೋದು, ಯಾವ್ದವರಿಗೆ ಲಾಂಗ್ ಟರ್ಮ್ ಗ್ರೋತ್ ಕೊಡುತ್ತೆ ಅದನ್ನ ಚೂಸ್ ಮಾಡ್ತಾ ಇದ್ದಾರೆ. ಏನ್ ಅವ್ರಿಗೆ ಬ್ಲಾಕ್ ಮಾಡ್ತಾ ಇದೆ ಅಂತ ಕೇಳಿದಾಗ ನನಗೆ ಅಬಂಡೆನ್ಸ್ ಬಂತು. ಸೊ ಪ್ರಾಬಬ್ಲಿ ಇಟ್ಸ್ ಲೈಕ್ ಮೇ ಬಿ ಟೂ ಮೆನಿ ಆಪ್ಷನ್ಸ್, ಅಥವಾ ಅವರಿಗೆ ತುಂಬಾ ಕಡೆಯಿಂದ ಅಟೆನ್ಷನ್ ಸಿಗ್ತಾ ಇದೆ ಜನರದು. ಏನಿರ್ಬೇಕು ಅದು ಇರೋದಕ್ಕಿಂತ ಜಾಸ್ತಿನೇ ಇದೆ, ಅದವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಇಟ್ಸ್ ಲೈಕ್ ಸಿ ಆಪರ್ಚುನಿಟೀಸ್ ಬೇಕು ಅಂತ ಬೇಡ್ಕೊಂತ ಇರ್ತಾರೆ ಅಂತ ಅನ್ಕೊಳ್ಳಿ, ಬಟ್ ಅದು ಆಪರ್ಚುನಿಟಿ 1-2 ಬಂದ್ರೆ ಓಕೆ ಫಿಗರ್ ಔಟ್ ಮಾಡ್ಬೋದು. ಇವ್ರಿಗೆ ಏನಾಗ್ತಾ ಇದೆ, ಎಟ್ ಅ ಟೈಮ್ ಲೈಕ್ 10-15 ಆಪರ್ಚುನಿಟೀಸ್ ಬರ್ತಾ ಇದೆ. ಆ ಸಕ್ಸಸ್ ಇಟ್ಸ್ ಲೈಕ್ ಸಫರಿಂಗ್ ಫ್ರಮ್ ಸಕ್ಸಸ್ ಅಂತಾರಲ್ವಾ, ಆ ಥರ ಅವ್ರಿಗೊಂಥರ ಭಯ, ಎಲ್ಲಿ ನಾನು ರಾಂಗ್ ವೇಲ್ ಮ್ಯಾನೇಜ್ ಮಾಡ್ಬಿಡ್ತೀನೋ, ರಾಂಗ್ ಚಾಯ್ಸಸ್ ಮಾಡ್ಬಿಡ್ತೀನೋ, ತುಂಬಾ ಹೆಸಿಟೇಟ್ ಮಾಡ್ತಾ ಇದ್ದಾರೆ. ದ ಥಿಂಗ್ ಈಸ್, ಬಾಲ್ ಇವಾಗ ಅವ್ರ ಕೋರ್ಟ್ ಅಲ್ಲಿ ಇದೆ, ಅದು ಅವ್ರಿಗೆ ಭಯ ಆಗ್ತಾ ಇದೆ, ಹೆಂಗ್ ನಾನು ಅದನ್ನ ಹ್ಯಾಂಡಲ್ ಮಾಡ್ಲಿ ಆ ತರ. ನಿಮಗೆ ಅಂತ ಬಂದ್ರೆ ಈ ಒಂದು ಪರ್ಸನ್ ಕಡೆ ಐ ಆಮ್ ಶೋರ್ ನಿಮಗೆ ಇವ್ರ ಬಗ್ಗೆ ಏನೂ ಅಷ್ಟು ಇನ್ಫಾರ್ಮೇಶನ್ ಇಲ್ಲ ಅನ್ಕೊಂತೀನಿ. ಟೇಕ್ ಆಕ್ಷನ್ ಅಂತ ಬರ್ತಾ ಇದೆ.
ಅಂದ್ರೆ ಸುಮ್ನೆ ಕೂತ್ಕೊಂಡು ಹಿಂದೆ ಕೂತ್ಕೊಂಡು ಅವರಿಗೋಸ್ಕರ ವಿಶ್ ಮಾಡೋದು, ಪ್ಲಾನ್ ಮಾಡೋದು, ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ ನೋಡ್ತಾ ಇದೀನಿ. ಅದ್ ಮಾಡ್ಕೊಂಡು ಕೂರ್ಬೇಡಿ. ಲೌಡ್ ಆಗಿ ಹೇಳ್ತಾ ಇದೆ ಎನರ್ಜೀಸ್. ಈ ಒಂದು ಪರ್ಸನ್ ಒಂದು ಮೇಜರ್ ಮೂವ್ ಮಾಡ್ತಾ ಇದ್ದಾರೆ ಅವರ ಒಂದು ಲೈಫ್ ಅಲ್ಲಿ. ಅವ್ರು ಕಂಪ್ಲೀಟ್ಲಿ ಪರ್ಫೆಕ್ಟ್ ಸ್ಟೇಟ್ ಅಲ್ಲಿ ಇದ್ದಾರೆ, ಹೀಲ್ಡ್ ಆಗಿದ್ದಾರೆ, ಯಾವುದೇ ರೀತಿ ಪೇನ್ ಇಲ್ಲ ಅವರಿಗೆ. ಅವ್ರದೇ ಆದ ವಿಷನ್ ಇದೆ. ಯೂನಿವರ್ಸ್ ಅವ್ರನ್ನ ಪುಷ್ ಕೂಡ ಮಾಡ್ತಾ ಇದ್ದಾರೆ, ಪ್ಲಾನ್ ಮಾಡು, ತಗೋ ಆಕ್ಷನ್ ಅಂತ. ಸೊ ಐ ವುಡ್ ಸಜೆಸ್ಟ್, ಅಂಡ್ ಕಾರ್ಡ್ಸ್ ಕೂಡ ಸಜೆಸ್ಟ್ ಮಾಡ್ತಾ ಇದೆ, ಟೇಕ್ ಆಕ್ಷನ್. ಮಾತಾಡ್ಬೇಕಾ ಸಡನ್ ಆಗಿ ಅಪ್ರೋಚ್ ಮಾಡಿ, ಮೂಮೆಂಟ್ ತಗೊಳ್ಳಿ, ಡೈರೆಕ್ಟ್ಲಿ ಅಪ್ರೋಚ್ ಮಾಡಿ ಅವ್ರನ್ನ. ಈ ತರ ನಿಮಗೆ ಎನರ್ಜಿಸ್ ಬರ್ತಾ ಇದೆ. ಕುತ್ಕೊಂಡು ನೋಡ್ತೀನಿ ಅಂದ್ರೆ ಅದು ವರ್ಕೌಟ್ ಆಗಲ್ಲ. ಸಿ, ಯಾರ ಬಗ್ಗೆ ನೀವು ಇಲ್ಲಿ ಕೇಳ್ತಾ ಇದ್ದೀರಾ, ಪ್ರಾಬ್ಲಿ ಇವ್ರ ಲೈಫ್ ಮುಂಚೆ ತುಂಬಾ ಡಿಫಿಕಲ್ಟ್ ಫೇಸ್ ಅಲ್ಲಿ ಇತ್ತು, ಬಟ್ ಇವಾಗ ಇಟ್ಸ್ ಬೆಟರ್, ದೇ ಆರ್ ಡೂಯಿಂಗ್ ಗುಡ್. ಏನೋ ಒಂದು ಹೊಸ ಪ್ಯಾಷನ್ ಬಂದಿದೆ, ಯಾವುದೋ ಒಂದು ಹೊಸ ಬ್ರ್ಯಾಂಡ್, ಹೊಸ ಪ್ರಾಜೆಕ್ಟ್ ಮೇಲೆ ಪ್ರಾಬಬ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಲಾಂಗ್ ಟರ್ಮ್ ಇಂಟರ್ನ್ಯಾಷನಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರ ಬಿಸ್ನೆಸ್ ತುಂಬಾ ದೊಡ್ಡದಾಗಿ ಸ್ಕೇಲಿಂಗ್ ಮಾಡ್ತಾ ಇದ್ದಾರೆ. ತುಂಬಾ ಆರ್ಡರ್ಸ್ ಬರ್ತಾ ಇದೆ, ತುಂಬಾ ಆಪರ್ಚುನಿಟೀಸ್ ಬರ್ತಾ ಇದೆ, ಫ್ಲಡ್ ವೇಲ್ ಬರ್ತಾ ಇದೆ, ತುಂಬಾ ಲೈಕ್ ಸಡನ್ ಸಕ್ಸಸ್ ಅವ್ರು ರೀಚ್ ಆಗ್ತಾ ಇದ್ದಾರೆ. ಅವರೊಂದು ಹ್ಯೂಜ್ ಪಬ್ಲಿಕ್ ಲಾಂಚ್ ಕಡೆ ಕೂಡ ಹೋಗ್ತಾ ಇದ್ದಾರೆ. ಬಟ್ ನೌ ದ ಥಿಂಗ್ ಇಸ್, ನಿಮಗೆ ಟೇಕ್ ಆಕ್ಷನ್. ಇವಾಗಲೇ ರೈಟ್ ಟೈಮ್ ನಿಮಗೆ. ಇವಾಗ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಪ್ರಾಬಬ್ಲಿ ಈ ಪರ್ಸನ್ ನೀವು ಮಿಸ್ ಮಾಡ್ಕೊಂತೀರಾ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಬಿಕಾಸ್ ಪ್ರಾಬಬ್ಲಿ ಅವ್ರ ಪಾಸ್ಟ್ ರಿಲೇಶನ್ಶಿಪ್ ತುಂಬಾನೇ ಅವ್ರಿಗೆ ಹಾರ್ಟ್ ಬ್ರೇಕ್ ಸಿಚುವೇಶನ್ ತಂದಿತ್ತು. ಬಟ್ ಇವಾಗ ಅವರು ದೇ ಆರ್ ಡೂಯಿಂಗ್ ಗುಡ್. ಏನೋ ಒಂದು ಹೊಸ ಹೊಸ ಆಸೆಗಳು ಕೂಡ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಅವರು ಒಂದು ಲಾಂಗ್ ಟರ್ಮ್ ಪರ್ಸನ್ನ ಹುಡುಕ್ತಾ ಇದ್ದಾರೆ. ಅವ್ರಿಗೆ ಇವಾಗ ಲವ್ ಬೇಕು, ಆ ಪೊಟೆನ್ಷಿಯಲ್ ಬೇಕು, ಎಲ್ಲದೂ ಬೇಕು. ಅವ್ರು ಅದನ್ನ ಹೈಡ್ ಕೂಡ ಮಾಡ್ತಾ ಇಲ್ಲ. ಯಾವುದೇ ರೀತಿ ಡೌಟ್ಸ್ ಇಲ್ಲ ಅವ್ರಿಗೆ ಇವಾಗ. ಸೊ ಐ ವುಡ್ ಸಜೆಸ್ಟ್ ಗ್ರೂಪ್ ಟು ಒಂದು ಬೋಲ್ಡ್ ಮೆಸೇಜ್ನ ಸೆಂಡ್ ಮಾಡಿ, ಅಥವಾ ಡೈರೆಕ್ಟ್ ಆಗಿ ನಿಮಗೆ ಏನಿದೆ ಅವ್ರ ಮೇಲೆ ಕನ್ಫೆಸ್ ಮಾಡಿ. ಅದನ್ನ ಟೇಕ್ ಯುವರ್ ಆಕ್ಷನ್. ಬಿಕಾಸ್ ಅವರ ಒಂದು ಎನರ್ಜಿ ವೆರಿ ಹೈ ಫ್ರೀಕ್ವೆನ್ಸಿಲಿ ಇದೆ. ಟ್ರಸ್ಟ್ ಮೀ. ಪಾಸ್ಟ್ ಹೀಲಿಂಗ್ ಸ್ಟೇಜ್ ಇಂದ ಪವರ್ಫುಲ್ ಸ್ಟೇಜಿಗೆ ಸ್ಟೆಪ್ ಇನ್ ಆಗಿದ್ದಾರೆ. ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ತುಂಬಾ ಆಪರ್ಚುನಿಟೀಸ್, ತುಂಬಾ ಲಾಂಗ್ ಟರ್ಮ್ ಗ್ರೋತ್ ಇದೆ ಅವರಿಗೆ. ಓಕೆ, ಹೆಸಿಟೇಷನ್ ಏನೂ ಇಲ್ಲ ಅವ್ರಿಗೆ ಇವಾಗ. ಓಕೆ, ಆ್ಯಂಡ್ ದೇ ಆರ್ ವೇಟಿಂಗ್ ಫಾರ್ ದ ಒನ್. ಆ್ಯಂಡ್ ಡೆಫಿನೆಟ್ಲಿ ಸಿಂಗಲ್ ಆಗಿದ್ದಾರೆ, ಆ ಥರ ಕೂಡ ನೋಡ್ತಾ ಇದ್ದೀನಿ. ಆ್ಯಂಡ್ ಯಾವುದು ಪ್ರಾಮಿಸಿಂಗ್ ಕನೆಕ್ಷನ್ ಬರುತ್ತೆ, ದೇ ಆರ್ ರೆಡಿ ಟು ಟೇಕ್ ಆಕ್ಷನ್ ಅವರು ಕೂಡ. ಸೊ ಐ ಗೆಸ್ ದಿಸ್ ಇಸ್ ದ ರೈಟ್ ಟೈಮ್. ಸ್ಟೆಪ್ ಫಾರ್ವರ್ಡ್. ಏನಿದೆ ಅದನ್ನ ಕನ್ಫೆಸ್ ಮಾಡಿ. ದಿಸ್ ಇಸ್ ದ ರೈಟ್ ಟೈಮ್. ಓಕೆ, ಸೊ ಎಸ್ ಗೈಸ್, ಗ್ರೂಪ್ 2, ದಟ್ ವಾಸ್ ಅ ಬ್ಯೂಟಿಫುಲ್ ಮೆಸೇಜ್. ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೋಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ಆಗ್ತಿರೋ ನಮಗೆ ವಾಟ್ಸಪ್ ಮಾಡಿದ್ರೆ ಆಯ್ತು. ಆ್ಯಂಡ್ ಎಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ಯಾವುದೇ ಅರ್ಜೆಂಟ್ ಎನರ್ಜಿ ಅಪ್ಡೇಟ್ಸ್ ಏನೇ ಬಂದರೂ ನೀವು ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.